ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರೋ ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇಂದು ದಿನಾಂಕ 1/3/2025 ಬೀದರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವಂತಹ ಅತಿಥಿ ಗೃಹದಲ್ಲಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷರಾದಂತಹ ರಾಜ್ಕುಮಾರ್ ಗುಂಡಳ್ಳಿ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದಂತಹ ನಿತೀಶ್ ಉಪ್ಪೇರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಬೀದರ್ ವಾರ್ಡ್ ನಂಬರ್ 12 ಡಿ ದೇವರಾಜ ಅರಸ ಕಾಲೋನಿಯ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು. ಪ್ರಕಾಶ್ ದಾನ್ಗೆ ಪೀರ್ ಅಧ್ಯಕ್ಷರು, ಸಂಜಯ್ ಕುಮಾರ್ ಮಾನ್ಶೆಟ್ಟಿ ಗೌರವಾಧ್ಯಕ್ಷರು, ರಾಜ್ಕುಮಾರ್ ಹುಗಣೆ ಉಪಾಧ್ಯಕ್ಷರು, ಶ್ರೀನಿವಾಸ್ ಹಲ್ಗೆ ಪ್ರಧಾನ ಕಾರ್ಯದರ್ಶಿ, ಅಮೀರ್ ಖಾನ್ ಕಾರ್ಯದರ್ಶಿ, ಜ್ಞಾನಿ ಕಟ್ಟಿಮನಿ ಡಿ ಪ್ರಭಾಕಾರಿ ಕೆಂಬೇಕರ್, ಸಮಿತಿಯ ಸದಸ್ಯರು ಶರಣಪ್ಪ ಪಾಟೀಲ್ ಚೌಳಿ, ಅಬ್ರಂ ಹಲ್ಗೆ, ಶ್ರೀಕಾಂತ್ ತಿಪ್ಕೊಂಡ, ಸೈಯದ್ ಜಾವೀದ್, ಅಮರ್ ಹಲ್ಗೆ, ಮೋಜಿಸ್ ಮೇತ್ರೆ, ಅಹಮದಾಸ್, ಪರ್ವೇಜ್, ರೋಹಿತ್ ಮೇತ್ರೆ, ತುಕಾರಾಮ್ ಮೋದೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿದ್ದು ದಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೆ ನ್ಯೂಸ್. ಇವತ್ತಿನ ದಿವಸ ಬೀದರ್ ನಗರದ ವಾರ್ಡ್ ನಂಬರ್ 12ರಲ್ಲಿ ಡಿ ದೇವರಾಜ ಅರಸ್ ಕಾಲೋನಿಯ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ವಾರ್ಡ್ ನಂಬರ್ 12 ಅಧ್ಯಕ್ಷರಾಗಿ ಪ್ರಕಾಶ್ ದಾನ್ಗೆ ಪೀರ್ ಅವರನ್ನು ನೇಮಕ ಮಾಡಲಾಗಿದೆ. ಹಾಗೂ ಗೌರವಾಧ್ಯಕ್ಷರಾಗಿ ಸಂಜೀವ್ ಕುಮಾರ್ ಮಾತನ್ ಶೆಟ್ಟಿ ಅವರನ್ನು ನೇಮಕ ಮಾಡಲಾಗಿದೆ. ಹಾಗೂ ರಾಜ್ಕುಮಾರ್ ಹೂಗುಡೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಶ್ರೀನಿವಾಸ್ ಹಲ್ಗೆ ಇವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಹಾಗೂ ಅಮೀರ್ ಖಾನ್ ಅವರನ್ನು ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗಿದೆ. ಹಾಗೂ ಇವತ್ತಿನ ದಿವಸ ದಿಂದಲೇ ಏನದ, ನೀವು ಏನೇ ನಿಮ್ದು ಏರಿಯಾದ ಸಮಸ್ಯೆ ಇರಲಿ ಅದು ನಮ್ಮ ಗಮನಕ್ಕೆ ತರ್ರಿ. ನಿಮ್ಗೆ ಏನೇನು ಬೇಕು ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸಲು 24x7 ಏನದ ನಾವು ಸದಾ ಏನದ ನಿಂಬಲ್ಲಿ ಏನದ ನಾವು ಬಂದು ಏನದ ಕೆಲಸ ಮಾಡಕ್ಕೆ ನಾವು ಏನದ ರೆಡಿ ಇದ್ದೇವೆ. ಹಾಗೂ ಅಂಬೇಡ್ಕರ್ ಯುವ ಸೇನೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಎಲ್ಲ ಜಾತಿ ಜನಾಂಗದ ಸಲುವಾಗಿ ಏನದ ಸುಮಾರು ವರ್ಷಗಳಿಂದ ಹೋರಾಡ್ತಾ ಬಂದಿದೆ. ಈಗೂ ಕೂಡ ಎಲ್ಲ ಜಾತಿ ಜನಾಂಗದ ಪರವಾಗಿ ಹೋರಾಟ ಮಾಡ್ತದೆ ಬಂಧುಗಳೇ. ಅದರ ಸಲುವಾಗಿ ಏನದ ಏನೇ ಸಮಸ್ಯೆ ಇರಲಿ ನಮ್ ಗಮನಕ್ಕೆ ಬಂದ್ರ ಅವು ಕೂಡಲೇ ಏನದ ಅವ್ರದ್ದು ಸೌಲಭ್ಯಗಳನ್ನು ಇಸ್ಕೊಡೋದಾಗ್ಲಿ, ಹಾಗೂ ಏನೇ ಸಮಸ್ಯೆ ಇರಲಿ, ಆಸ್ಪತ್ರೆ ಸಮಸ್ಯೆ ಇರಲಿ, ಯಾವುದೇ ಆಫೀಸ್ ಕಚೇರಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದ್ರ ನಮ್ ಗಮನಕ್ಕೆ ತರ್ರಿ. ನಾವು ಕೂಡಲೇ ಏನದ ನಿಮ್ದೇನದ ಕೆಲಸ ಏನದ ಮಾಡ್ಕೊಡ್ತೇವೆ ಅಂತ ಹೇಳಿ ಇವತ್ತ ಈ ಪದಾಧಿಕಾರಿ ನೇಮಕ ಮಾಡುವ ಮುಖಾಂತರ ಏನದ ನಿಮ್ಗೇನದ ಈ ಒಂದು ಮಾತಾಡ್ತೇನೆ ಬಂಧುಗಳೇ. ನನ್ನ ಹೆಸರು ರಾಜ್ಕುಮಾರ್ ಗುಂಡಳ್ಳಿ, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ. ನಮ್ಮ ಎಲ್ಲ ಅಣ್ಣತಮ್ಮರೇ ಹಾಗೂ ನಮ್ಮ ನ್ಯೂಸ್ ಆಗಂತ ನಮ್ಮ ಅಪರಾಜ್ ಮೇತ್ರೆ ಹಾಗೂ ನಿತೀಶ್ ಉಪ್ಪೆ ಅವರು ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷರಂತ ಸಂಸ್ಥಾಪಕರು ರಾಜ್ಕುಮಾರ್ ಗುಂಡಳ್ಳಿ ಅಣ್ಣವರಿಗೆ ನಮ್ಮ ಅಭಿನಂದನೆಗಳನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದೇ ಪರವಾಗಿ ಇವತ್ತಿನ ದಿವಸದಲ್ಲಿ ನಮ್ಮನ್ನು ಕರೆದು ಅಂಬೇಡ್ಕರ್ ಯುವ ಸೇನೆಯ ಒಂದು ಜವಾಬ್ದಾರಿಯನ್ನು ಅವರು ನಮಗೆ ನಿರ್ವಹಿಸುವುದರಿಂದ ಆ ಜವಾಬ್ದಾರಿಯನ್ನು ನಾವು ಮನಪೂರ್ವಕವಾಗಿ ಶ್ರಮೆಯಿಂದ ನಾವು ಮಾಡ್ತೇವೆ ಅಂತ ನಾವು ಒಂದು ವಿಶ್ವಾಸ ನಾವು ಕೊಡ್ತೇವೆ. ಹಾಗೂ ನಮ್ಮ ಬೀದರ್ ನಗರದ ಡಿ ದೇವರಾಜ ಕಾಲನಿ 12 ನಂಬರ್ ವಾರ್ಡಿನ ಒಂದು ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವಂತ ನಮ್ಮ ರಾಜ್ಕುಮಾರ್ ಗುಂಡಣ್ಣವರಿಗೆ ಬಂದಂತ ನಮ್ಮ ಎಲ್ಲ ಆತ್ಮೀಯರಿಗೆ ನಮ್ಮ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಂಜೀವ್ ಕುಮಾರ್ ಮಾತನ್ ಶೆಟ್ಟಿ ಅವರು ಗೌರವಾಧ್ಯಕ್ಷರಾಗಿ ನಮ್ಮ ಒಂದು ಸಂಘಟನೆಯಲ್ಲಿ ಸಂತೋಷದಿಂದ ಅವರು ಬಂದಿರ್ತಾರೆ, ಅವರನ್ನು ನಾವು ವಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ಶ್ರೀನಿವಾಸ್ ಅಣ್ಣವ್ರಿಗೆ ಅವರನ್ನು ನಾವು ಹಾಗೂ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿ ಮತ್ತು ಅಮೀರ್ ಖಾನ್ ಕಾರ್ಯದರ್ಶಿ ಮತ್ತೆ ರಾಜ್ಕುಮಾರ್ ಹುಗುಡೆ ಅವರು ಉಪಾಧ್ಯಕ್ಷರು, ಅವರು ಆ ಜವಾಬ್ದಾರಿಯವರು ಅತಿ ಶ್ರಮೆಯಿಂದ ಅಥವಾ ಯಾವುದೇ ಕೆಲಸದಲ್ಲಿ ಅವರು ಜವಾಬ್ದಾರಿಯಾಗಿ ಅವ್ರು ಮಾಡ್ಬೇಕಂತ ಕೇಳ್ತೇವೆ. ಮತ್ತೆ ನಮ್ಮ ಅಣ್ಣವರು ಹೇಳಿರುವಂತಹ ಒಂದು ಮಾತು, ಯಾವುದೇ ಒಂದು ಕಚೇರಿ ಆಗಲಿ ಅಥವಾ ಹಾಸ್ಪಿಟಲ್ ಆಗಲಿ ಇನ್ನೊಂದಾಗಲಿ ಅನಿವಾರ್ಯ ಯಾವುದೂ ಇದ್ದರೂ 24/7 ನಾವು ಬರ್ತೇವೆ ಎಂಬುದಾಗ ಅವರು ಆಶ್ವಾಸನೆ ನೀಡುವಂತ ಮೂಲಕ ಅದು ಜವಾಬ್ದಾರಿಯಾಗಿ ಅವ್ರು ಮಾಡ್ತಾರೆ. ನಮ್ಗೊಂದು ನಂಬಿಕೆ ಅದ, ವಿಶ್ವಾಸ ಅದ. ಸೊ ಅದಕ್ಕಾಗಿ ನಮ್ಗೆ ಬಂದಂತ ನಮ್ಮ ಜಿಲ್ಲಾಧ್ಯಕ್ಷರ ರೋಹಿತ್ ಮೇತ್ರಿ ಅವರು
ಸಹ ನಮಗವ್ರು ಸಹಕಾರ ಮಾಡ್ಯಾರ. ಅವ್ರಿಗೆ ನಾವು ತುಂಬಾ ವಂದನೆ ಸಲ್ಲಿಸ್ತೇವೆ. ಮುಂದೆ ಬರುವಂತ ದಿನದಲ್ಲಿ ಇದು ಒಂದು ಅಂಬೇಡ್ಕರ್ ಯುವ ಸೇನೆ ಎಂಬುದಾಗಿ ನಾವು ಸಂಘಟನೆ ನೋಡಿರುವಾಗ ಈ ಸಂಘಟನೆಗೆ ನಾವು ಮುಂದೆ ಒಂದು ಬೆಂಬಲ ಕೊಟ್ಟು ನಾವು ನಡೆಸ್ತಂತ ನಾವು ಹೇಳ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದು ಶಿಲ್ಪಿ ಎಂಬುದಾಗಿ ರತ್ನ ಎಂಬುದಾಗಿ ನಾವು ನೋಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನಮ್ಮ ಒಂದು ಎಸ್ಸಿ ಜನಾಂಗದವರನ್ನು ಕೀಳಿ ಜನಾಂಗದ ಯಾವ ರೀತಿ ಅವ್ರ ಮೇಲಕ್ಕೆ ನಮ್ಗೆ ತಂದಾರ, ಅದೇ ನಾವು ಮುಂದೆ ಬಂದು ನಾವು ಶ್ರಮ ಪಟ್ಟಿ ಮಾಡ್ತೆಂಬುದಾಗಿ ಇದು ನನ್ನ ಒಂದು 2 ಮಾತಾಗಿರುತ್ತವೆ. ಸಮಯ ಕೊಟ್ಟಂತ ನಮ್ಮ ಎಲ್ಲ ಅಣ್ಣತಮ್ಮರನ್ನು ಹಾಗೂ ವಿಶೇಷವಾಗಿ ರಾಜ್ಕುಮಾರ್ ಗುನಳಿ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ಅಣ್ಣವರನ್ನು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ನಿತೀಶ್ ಕುಪ್ಪೆ ಅವರನ್ನು ಬಂದಂತ ಎಲ್ಲ ಅಣ್ಣತಮ್ಮಂದಿರನ್ನು ಹಾಗೂ ಸೇವಾ ಸದಸ್ಯರನ್ನು ನಾವು 2 ಮಾತಾಡಿ ಇದು ಒಂದು ಸಂಘಟನೆಗೆ ನಾವು ವಿರಾಮ ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.